ನಮ್ಮ ಶಾನ್ವಿ ಹಠ ಏನು ಅಂತ ನಿನಗೆ ಗೊತ್ತಿದೆ ಶರತ್. ಒಂದು ವೇಳೆ ಅವಳೇನಾದರೂ ನನಗೆ ತರುಣೇ ಬೇಕು, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ ಏನು ಮಾಡೋದು ಶರತ್? ನಮ್ಮ ಮನೆ ಮರ್ಯಾದೆ ಕಾಪಾಡೋರು ಯಾರು? ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ನಾವಿವಾಗ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದೀವಲ್ವಾ, ಎಲ್ಲ ಸರಿ ಆದರೂ ಆಗ್ಬೋದು. ಸರಿ ಆಗತ್ತಾ? ಏನಪ್ಪ ಸರಿ ಆಗತ್ತೆ? ಶಾನ್ವಿ ಅಣ್ಣನ ಮಾತನ್ನೇ ಕೇಳದೆ ಇರೋಳು ದುರ್ಗನ್ ಮಾತನ್ನ ಒಂದೇ ಸಲಕ್ಕೆ ಒಪ್ಕೊಂಡು ಅಂದ್ರೆ ಏನರ್ಥ? ಅವಳು ಇದಕ್ಕಾಗೆ ಕಾಯ್ತಾ ಇದ್ಲು ಅಂತ ಅಲ್ವಾ? ನಾಳೆ ನಾವೇನಾದ್ರೂ ತರುಣ್ ಕೆಟ್ಟೋನು ಅಂತ ಪ್ರೂವ್ ಮಾಡಿದ್ರು ಶಾನ್ವಿ ಇದನ್ನ ಒಪ್ಕೊಳ್ಳೋದಿಲ್ಲ. ಈಗಲೇ ಅವರಿಬ್ರು ನಾವು ದೂರ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಶರತ್. ಒಂದು 4 ದಿವಸ ಹತ್ತು ಸುಮ್ಮನಾಗಿರೋಳು. ಇಲ್ಲ, ನಾವೇ ಅವರಿಬ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಅವ್ರ ಪ್ರೀತಿ ಇನ್ನೂ ಆಳವಾಗಿ ಬೇರೂರೋ ಹಾಗೆ ಮಾಡಿಕೊಟ್ವಿ ಅಷ್ಟೇ. ನೀನೇನೇ ಹೇಳು ಶರತ್, ಶಾನ್ವಿ ತರುಣ್ ವಿಚಾರ ಸಂಬಂಧಗಳನ್ನೇ ಒಡೆದಾಗ್ತಾ ಇವೆ. ಅಲ್ಲ ಅಮ್ಮ. ಶರತ್, ನೀ ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ಮನೆ ವಿಚಾರದಲ್ಲಿ ದುರ್ಗಾ ಅತಿಯಾದ ಆಸಕ್ತಿನ ತೋರಿಸ್ತಿದ್ದಾಳೆ. ಅವಳಿಗೇನೋ ಪಾಪ ಒಳ್ಳೇದನ್ನೇ ಮಾಡಬೇಕು ಅನ್ನೋ ಆಸೆ ಇದೆ ಕಣೋ. ಆದರೆ ನಮ್ಮ ಘನತೆ, ಮನೆತನದ ಮರ್ಯಾದೆ ಏನು ಅನ್ನೋದು ದುರ್ಗಂಗೆ ಇನ್ನೂ ಅಷ್ಟಾಗಿ ಗೊತ್ತಿಲ್ಲ ಅಪ್ಪ. ಸುಮ್ಮನೆ ಈ ವಿಚಾರದಲ್ಲಿ ನಿನ್ನ ಮತ್ತೆ ಶಾನ್ವಿ ಮಧ್ಯೆ ಬಂದು ಒಪ್ಸಿದ್ದು ನನಗ್ಯಾಕೋ ಸರಿ ಕಾಣ್ತಿಲ್ಲ. ತಪ್ಪು ಮಾಡಿಬಿಟ್ಲು ದುರ್ಗಾ, ತಪ್ಪು ಮಾಡಿಬಿಟ್ಲು ಶರತ್. ಇಲ್ಲಮ್ಮ, ತಪ್ಪಿಲ್ಲ. ದುರ್ಗಾ ಮಾಡಿದ್ರಲ್ಲಿ ನಂಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅಮ್ಮ, ದುರ್ಗಾ ನನ್ನ ಮತ್ತು ಶಾನ್ವಿ ಮಧ್ಯೆ ಬಂದಿರಲಿಲ್ಲ ಅಂದಿದ್ದರೆ ನಾನು ಮತ್ತು ಶಾನ್ವಿ ಇವತ್ತು ಮಾತಾಡ್ತಾನೆ ಇರಲಿಲ್ಲ. ನಾವಿಬ್ಬರು ಪ್ರೀತಿಯಿಂದ ಇರಬೇಕು ಅಂತ ಅವಳು ತುಂಬ ಪ್ರಯತ್ನ ಪಟ್ಟಿದ್ದಾಳಮ್ಮ. ನಾವಿಬ್ಬರು ಖುಷಿಯಾಗಿರಬೇಕು ಅಂತ ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು ಸರಿನೇ ಅಲ್ವಾ? ಅಲ್ಲ ಶರತ್, ಅದು ಇವಾಗೇನು ಹೇಳಿ, ಶಾನ್ವಿಗೆ ತರುಣ್ ಮೇಲಿನ ಅಭಿಪ್ರಾಯ ಬದಲಾಗಲ್ಲ ಅನ್ನೋದು ನಿಮ್ಮ ಭಯ ಅಲ್ವಾ? ಹಾಗಾಗಲ್ಲ ಅಮ್ಮ. ಆ ತರುಣ್ ನಾಟಕ ಮಾಡ್ತಾ ಇದ್ದಾನೆ. ಆ ನಾಟಕ ತುಂಬ ದಿನ ಉಳಿಯಲ್ಲ. ಅವನು ಹಾಕಿರೋ ಮುಖವಾಡ ಕಳ್ಚತ್ತೆ. ಅವನ ಅಸಲಿ ಮುಖ ಆಚೆ ಬರುತ್ತೆ. ಆವಾಗ ಶಾನ್ವಿಗೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಗೊತ್ತಾಗುತ್ತೆ. ಆದರೂ ಶರತ್, ಅಮ್ಮ ನೋಡಿ, ಇವಾಗ ದುರ್ಗಾ ಹೇಳಿದ ಮಾತು ಕೇಳಿದೆ ನಾನು ಏನಾದರೂ ಹಠಕ್ಕೆ ಬಿದ್ದಿದ್ದಿದ್ರೆ ಶಾನ್ವಿ ಇವತ್ತೋ ನಾಳೆನೋ ತರುಣ್ ಜೊತೆ ಓಡ್ ಹೋಗಿ ಮದುವೆ ಆಗಿರೋಳು. ಅವಳನ್ನ ನಾವೇನು 24 ಗಂಟೆ ಕಾಯ್ತಾ ಕೂರಕ್ಕಾಗ್ತಾ ಇರಲಿಲ್ಲ ಅಲ್ವಾ? ಅದನ್ನು ತಪ್ಪಿಸಿದ್ದು ದುರ್ಗಾ. ಶಾನ್ವಿ ತರುಣ್ನ ತುಂಬ ಬ್ಲೈಂಡಾಗಿ ನಂಬಿಟ್ಟಿದ್ದಾಳೆ. ಆ ನಂಬಿಕೆನ ದೂರ ಮಾಡೋದಕ್ಕೆ ದುರ್ಗಾ ದಾರಿ ಮಾಡಿಕೊಟ್ಟಿದ್ದಾಳೆ. ಅದು ಅಲ್ಲದೆ ನನ್ನ ಮತ್ತು ಶಾನ್ವಿ ಸಂಬಂಧ ಉಳಿಯೋದಕ್ಕೆ ದುರ್ಗಾನೇ ಕಾರಣ ಅಮ್ಮ. ಸರಿ ಬಿಡಪ್ಪ ಶರತ್, ನನ್ನ ಮಾತು ತಪ್ಪು ಅಂತ ಹೇಳ್ತಾ ಇದೆಯಾ? ದುರ್ಗನ್ ಪರವಾಗಿ ಮಾತಾಡ್ತಾ ಇದೆಯಲ್ಲ, ಇಟ್ಸ್ ಓಕೆ. ಇದರಲ್ಲಿ ಪರ ವಿರೋಧದ ಮಾತಿಲ್ಲ ಅಮ್ಮ. ದುರ್ಗಾಗೆ ನಮ್ಮ ಮನೆ ಬಗ್ಗೆ ಎಷ್ಟೊಂದು ಕನ್ಸರ್ನ್ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಅವಳಿಗೆ ಶಾನ್ವಿ ಜೀವನ ಹಾಳಾಗಬಾರ್ದು ಅಂತ ಕೇರಿದೆ. ಅದಕ್ಕೆ ಶಾನ್ವಿಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾಳೆ. ದುರ್ಗಾ ಯಾವತ್ತೂ ನಮ್ಮ ಮನೆಗೆ ಒಳ್ಳೆಯದನ್ನೇ ಬಯಸ್ತಾಳಮ್ಮ.